ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ. ಎಷ್ಟು ಅದ್ಭುತವಾದ ಸಾಲುಗಳು ಅಲ್ವಾ? ಮಿತ್ರ ಹಾಗೂ ಗೀತಾ ದಂಪತಿಯನ್ನ ನೋಡಿದ್ರೆ ಈ ಸಾಲು ಮತ್ತೆ ಮತ್ತೆ ನೆನಪಾಗುತ್ತೆ. ಪತಿಯ ಕಷ್ಟದಲ್ಲಿ ಆತನೊಂದಿಗಿದ್ದು ಆತ್ಮಸ್ಥೈರ್ಯ ತುಂಬುವವಳೇ ನಿಜವಾದ ಒಲವಿನ ಒಡತಿ. ಮಿತ್ರ ಅವರ ಬದುಕಿನಲ್ಲಿ ಗೀತಾ ಅನ್ನೋ ಹುಡುಗಿ ಬಾರದೆ ಹೋಗಿದ್ರೆ ಏನಾಗ್ತಿತ್ತು ಅನ್ನೋ ಕಲ್ಪನೆ ಸ್ವತಃ ಮಿತ್ರ ಅವರಿಗೇ ಇಲ್ಲ. ಆದರೆ ಮಿತ್ರ ಅವರ ಈ ಯಶಸ್ಸಿಗೆ ಗೀತಾ ಅವರ ಪ್ರೇಮಗೀತೆಯೇ ಶಕ್ತಿ. ಸಂದರ್ಭನ ನಾನು ನೆನೆಸ್ಕೊತೀನಿ. ಖಂಡಿತವಾಗ್ಲೂ ಕೂಡ ಗೀತನ ಜಾಗದಲ್ಲಿ ಬೇರೆ ಜಾಗ ಯಾರಾದರೂ ಇದ್ದಿದ್ದರೆ ಖಂಡಿತ ಫ್ಯಾಮಿಲಿ ಬಿಟ್ಟು ಹೋಗೋರೇನು. 2 years ರಿಯಲ್ ಹಾರ್ಡ್ ವರ್ಕ್, ತುಂಬ ಕಷ್ಟದ ಸಂದರ್ಭ ನನಗೆ. ಯಾಕಂದರೆ ನಾನು ತುಂಬ ತೀವ್ರ ಹೊಸಬ ಹೆಸರು ನನಗೆ ಬಂದ ತಕ್ಷಣ ಜಾಣೇಶನ ಪಾತ್ರ ಕ್ಲಿಕ್ ಆಯಿತು. ಜನರಿಗೆ ಜಾಣೇಶ್ ಯಾರೊಂದು ಗೊತ್ತು, ಜಾಣೇಶನಿಗೆ ಮಿತ್ರನಿಗೆ ಗೊತ್ತಿಲ್ವಲ್ಲ ಯಾರನ್ನ ಅಪ್ರೋಚ್ ಮಾಡಬೇಕು, ಎಲ್ಲಿ ಹೋಗಿ ಚಾನ್ಸ್ ಕೇಳಬೇಕು, ಹೆಂಗೆ ರೆಕಗ್ನೈಸ್ ಮಾಡ್ತಾರೆ ನನಗೆ ಗೊತ್ತಿಲ್ವೇ. ಅವತ್ತು ನಾನು ಕಾಪಾಡಿದ್ದು ಜಾನಪದ ಕಲೆ, ನಮ್ಮ ತಂಡ ಇಮಿಡಿಯೇಟ್ ಹೊಡೆದೋಗಿದ್ದ ತಂಡವನ್ನು ಪುನಃ ಕಟ್ಟಿ ಗಣೇಶೋತ್ಸವ, ಆಮೇಲೆ ರಾಜ್ಯೋತ್ಸವ ಕಾರ್ಯಕ್ರಮಗಳು, ಮದುವೆ ಸಮಾರಂಭ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಪುನಃ ತಂಡವನ್ನು ಕಟ್ಟಿ ತುಂಬ ಜನಪದ ಕಾರ್ಯಕ್ರಮ ಮಾಡಿ ಒಂದು ಹಾಸ್ಯೋತ್ಸವ ರೀತಿಯ ಪ್ರೋಗ್ರಾಮನ್ನು ಕೊಟ್ಟು ಪುನಃ ಸ್ಟ್ಯಾಂಡ್ ಆಗೋದಕ್ಕೆ ಒಂದು ಮಾರ್ಗ ಆಯಿತು. ನಾವು ಒಂದು 12 ಗಂಟೆಗೆ ಹೋಗ್ತೀವಿ. ಒಂದು 15 ಜನ 12 ಜನ ಎಲ್ಲ ಗಾಡೀಲಿ ಬಂದು ಹಿಡಿದ್ರೆ ಎಲ್ಲ ಊಟ ಮಾಡಿರಲ್ಲ. ಅಷ್ಟೂ ಜನರನ್ನ ಕೂರಿಸಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ 2 ಗಂಟೆ ಆದರೂ ಸರಿ ಅಥವಾ 3 ಗಂಟೆ ಆದರೂ ಸರಿ ಬಿಸಿ ಬಿಸಿಯಾಗಿ ಎಲ್ರಿಗೂ ಊಟ ಮಾಡಿಸಿ ಮೇಲ್ಗಡೆ ಮನೆ ಟೆರಸ್ ಮೇಲೆ ನಾವು ಅಷ್ಟು ಜನ ಹೋಗ್ಬಿಟ್ಟು ಮಲ್ಕೋತಾ ಇದ್ವಿ. ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕೆ, ಅದಕ್ಕೆ ಬೇರೆ ತೊಂದರೆ ಆಗಬಾರ್ದು, ಸೌಂಡ್ ಆಗಬಾರ್ದು ಅಂತ ಟೆರಸ್ ಮೇಲೆ ಊಟ ಮಾಡಿ ಅಲ್ಲೇ ಕಂಬಳಿ ಹಾಕೊಂಡ್ಬಂದು 9 ಗಂಟೆಗೆ ನಾವು ಎದ್ದೇಳೋಷ್ಟೊತ್ತಿಗೆ ಅದು ಏನು ಮಾಡ್ತಾಯಿದ್ರೋ ಗೊತ್ತಿಲ್ಲ. ಅಷ್ಟು ಜನಕ್ಕೆ ತಿಂಡಿ ರೆಡಿಯಾಗಿ ನಾನು ಇಷ್ಟು ದಿವಸ ಆಗಿ ನನಗೊಂದು ಯಾವ ಇದರಲ್ಲೂ ಅವ್ರ ಕಷ್ಟ. ನಾನೊಂದು ತರಕಾರಿ ತಗೊಬರ್ಲಿಕ್ಕೂ ನಾನು ಹೋಗೋಲ್ಲ ಸರ್, ಅವರೇ ಹೋಗಿ ತಂದು ಕೊಡ್ತಾಯಿದ್ರು. ಎಲ್ಲ ಅವರೇ ಇದು ಮಾಡ್ತಾಯಿದ್ರು, ನೋಡ್ಕೊಳ್ತಾಯಿದ್ರು. ಯಾರೇನು ತರಕಾರಿ ತಂದರು ಎಷ್ಟೇ ದುಡ್ಡಿದ್ರು ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇದ್ದರೆ, ಮನೆಯವರ ಮುಖದಲ್ಲಿ ಮಂದಹಾಸ ಇಲ್ಲ ಅಂತ ಹೇಳಿದರೆ ನಾವು ಸ್ಟೇಜಲ್ಲಿ ನಗ್ಸೋಕ್ಕೆ ಸಾಧ್ಯವೇ ಇಲ್ಲ. ಏನೋ ಬೇಜಾರಾಗಿದ್ದೀರಿ, ನೀವು ಏನೋ ತುಂಬ ಖುಷಿಯಾಗಿದ್ದೀರಿ, ಪ್ರತಿಯೊಂದು ಹೆಜ್ಜೆಯನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇರುವಂಥ ಇವರೆಲ್ಲ. ಒಂದು ಮಾತು ಹೇಳಿದ್ರು ನನಗೆ, ನೋಡಿ ನೀವು ಆರ್ಟಿಸ್ಟಿಕ್ ಲೈಫ್, ತುಂಬ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ನೋಡಿ ಸಮಸ್ಯೆಯಲ್ಲಿದ್ದಾರೆ. ನೀವು ಬರೀ ಕಲೆಯನ್ನು ನೀವು ನಂಬ್ಕೊಂಡಿದ್ರೆ ಮುಂದೊಂದು ದಿನ ನಿಮಗೆ ಕಷ್ಟ ಆಗ್ಬೋದು. ನಿಮ್ಗೆ ಗೊತ್ತಿರೋ ಒಂದು ವಿದ್ಯೆ ಬೇಕಾದಷ್ಟಿದೆ. ಹೋಟೆಲ್ ಬಿಸ್ನೆಸ್ಸಲ್ಲಿ ನೀವು ತುಂಬ ಟೂರಿಸಮ್ ಇದ್ದರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ, ಅದನ್ನು ಯಾಕೆ ಬಿಡ್ತೀರಿ? ಯಾವಾಗ ಆದಾಯ ಸಿನಿಮಾಗೆ ಅಥವಾ ಸೀರಿಯಲ್ಗಿಂತ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಎಸ್ ದಿಸ್ ಇಸ್ ಗುಡ್, ಇದರಲ್ಲಿ ಏನೋ ಇದೆ, ನಾನು ಸ್ವಂತದ ಏನಾದರೂ ಮಾಡಬೇಕು ಅಂತೇಳಿ ನೋಡಿ ಯಾವುದೋ ಸಣ್ಣ ರೆಸಾರ್ಟ್ಗಳನ್ನು ಲೀವ್ಸ್ ತಗೊಳ್ಳೋದ್ರ ಮೂಲಕ ಅಥವಾ ರೆಂಟಿಗೆ ತಗೊಳ್ಳೋದ್ರ ಮೂಲಕ ನನ್ನ ಮಿತ್ರ ಹಾಲಿಡೇಸ್ ಅನ್ನೋ ಕಂಪ್ನಿನ ಸ್ಟಾರ್ಟ್ ಮಾಡಿ ಇವತ್ತೊಂದು 54 ಜನ ಸ್ಟಾಫ್ಗಳಿಗೆ ಅವರ ಲೈಫ್ನ ಲೀಡ್ ಮಾಡೋದಕ್ಕೆ ನಾನು ಒಬ್ಬ ಕಾರಣನಾಗಿದ್ದೀನಿ ಅಂತ ಹೇಳ್ಕೊಂಡು ಭಾಳ ಖುಷಿ ಆಗ್ತಾ ಇದೆ. ಶೂಟಿಂಗ್ಗೆ ತಬಲಾ ನಾಣಿಯವ್ರ ಜೊತೆ ಶೂಟಿಂಗ್ ಹೋಗಿದ್ದೆ. ರಾತ್ರಿ ಕನಸಲ್ಲೂ ಹೇಳ್ತಾ ಇದ್ದಂತೆ, ಪಕ್ಕದಲ್ಲಿ ಒಟ್ಟಿಗೆದ್ರು ಬರಿದ್ದಾಗ, ಗೀತಾ ಟವಲ್ ಕೊಡು, ಗೀತಾ ಪೇಸ್ ಕೊಡು, ಏನ್ರಿ ಗೋಳಾಗ್ತೀವಿ, ಅಲ್ಲಿ ಬಂದು ಗೋಳಾಗ್ತೀವಿ ಅವ್ರನ್ನ ತಮಾಷೆ ಮಾಡೋದು. ನನ್ನ ಆ ಥರ ಒಂದು ಈಗ ಮಕ್ಕಳಿಗೆ ನೋವಾದ್ರೆ ಅಮ್ಮ ಅಂತ ಕರೀತಾರಲ್ಲ, ನಾನು ಗೀತಾ ಅಂತ ಕರೀತೀನಿ ಅಷ್ಟು ಬೇರೆ. ಅಯ್ಯೋ, ಅವ್ರು ತುಂಬ ಸ್ಪೀಡ್ ಇದ್ದಾರೆ ಸರ್. ಅವರು 100 ಸ್ಪೀಡ್ ಅಂತ ನಿಮಗೆ ಗೊತ್ತಾಗುತ್ತೆ. 22ಕ್ಕೆ ಮದುವೆ, 23ನೇ ವಯಸ್ಸಿಗೆ ನಾನು ಡ್ಯಾಡಿ ಆಗಿದೆ, ಎಷ್ಟು ಸ್ಪೀಡ್ ಅಂತ ಭಾಳ ಸ್ಪೀಡ್ ಇದ್ದೀನಿ ನಾನು. ಇಲ್ಲ, ಅವ್ರ ತಂದೆ ಕೂಡ ಹೇಳ್ತಾ ಇದ್ರು, ನನ್ನ ಮಗ 100 ಸ್ಪೀಡಲ್ಲಿ ಓಡ್ತಾ ಇದ್ರೆ ನೀನು 25 ಸ್ಪೀಡಲ್ಲಿ ಓಡ್ತಾ ಇದೆಯಲ್ಲ, ಅದು ಹೆಂಗಾಗುತ್ತೆ ನಿನ್ನಿಂದ ಅಂತ. ನಮ್ಮಪ್ಪನ ನಾನೊಂದು ಮಾತು ಹೇಳ್ತೇವೆ, ನಿಂಗೆ ಹೇಳಿಲ್ಲ ಅಪ್ಪ, ಅವಳಿಗೂ ನನ್ನ ಜೊತೆ 100 ಸ್ಪೀಡ್ ಹೋದರೆ 200 ಆಗುತ್ತೆ, ತುಂಬ ಬೇಗ ಆಕ್ಸಿಡೆಂಟ್ ಆಗುತ್ತೆ. ಅವಳ ಸ್ಲೋ ನನ್ನ ಸ್ಪೀಡು ಮ್ಯಾಚ್ ಆಗಿ ಕರೆಕ್ಟ್ ಟೈಮಿಗೆ ಹೋಗ್ತಾ ಇದ್ದೀವಿ. ನಾವು 80-85 ಇರ್ತೀವಿ. ನನಗೆ ಅವ್ರನ್ನ ಇವತ್ತಿನವರೆಗೆ ಒಂದು ಸಣ್ಣ ಮಗು ಥರನೇ ಅನಿಸಿದ್ರು ಸರ್. ಇವತ್ತಿನವರೆಗೆ ಈಗ ಇಲ್ಲಿ ಕೂತಿರೋವರೆಗೂ ಒಂದು ಸಣ್ಣ ಮಗು ಥರನೇ ನಾನು ಅವ್ರನ್ನ ಇದು ಮಾಡೋದು. ಯಾಕೆಂದರೆ ಅವ್ರಿಗೆ ತುಂಬ ದುಃಖ ತಡೆಯೋಕ್ಕಾಗಲ್ಲ.
ಅಂದರೆ ಅವ್ರಿಗೆ ಯಾರ ಹತ್ರ ಆದರೂ ಆ ಟೈಮಲ್ಲಿ ನಾನು ಅಲ್ಲಿರಬೇಕು, ಅವರಿಗೆ ತುಂಬ ಬೇಜಾರಾದಾಗ ಆ ಟೈಮಲ್ಲಿ ಅಲ್ಲಿರಬೇಕು ನಾನು, ಅವ್ರು ನನ್ನ ಹತ್ರ ಹೇಳ್ಕೊಳ್ಳೇಬೇಕು, ಅದು ಆ ರೀತಿ ಒಂದು ಮನಸ್ಸಿರುವಂಥ. ಈಗ ನಾನು ಒಂದು ಸಲ ಮರ್ತೋಗ್ಬಿಡ್ತೀನಿ, ನನ್ನ ಆರ್ಟಿಸ್ಟು ಜನ ನನ್ನ ರೆಕಗ್ನೈಸ್ ಮಾಡ್ತಾರೆ, ಸೀದಾ ಬ್ಯಾಗಿಗೆ ತಗೊಂಡು ಮಾರ್ಕೆಟ್ ನುಗ್ಗೋದು, ಅಥವಾ ಸೀದಾ ಯಾರ ಕೆಲಸ ಮಾಡ್ತಾಯಿದ್ದು ಅವ್ರು ಬಿಟ್ಟು ಸಹಾಯ ಮಾಡುವಂಥದ್ದು, ಅಥವಾ ರೋಡಲ್ಲಿ ನಿಂತ್ಕೊಳ್ಳುವಂಥದ್ದು, ಕಿರ್ಚಾಡೋದು, ಕೂಗೋದು ಮಾಡ್ತಾರೆ. ರೀ ನೀವು ಆರ್ಟಿಸ್ಟು, ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ನೀವು ಆ ರೀತಿ ಬಿಹೇವ್ ಮಾಡಬಾರ್ದು, ನೀವು ಸ್ವಲ್ಪ ಡಿಗ್ನಿಫೈಡ್ ಆಗಿರಬೇಕು, ಸ್ವಲ್ಪ ಕ್ಲಾಸ್ ಆಗಿರೋದು ಕಲಿಬೇಕು, ಜವಾಬ್ದಾರಿ ಇದೆ ನಿಮಗೆ ಅಂತ ಒಂದು ಎಚ್ಚರಿಕೆ ಗಂಟೆ. ಮುಖ ನೋಡಿದ ತಕ್ಷಣ ಕಣ್ಣಿಂಗ್ ದೊಡ್ಡ ಮಾಡಿದ್ರೆ ನನಗೆ ಭಯ ಆಗುತ್ತೆ. ನಂತರ ಬಿಡುವಾದಾಗ ಎಷ್ಟೇ ಹೆಕ್ಟಿಕ್ ಲೈಫ್ ಇದ್ದರೂ, ಎಷ್ಟೇ ಶೂಟಿಂಗ್ ಇದ್ದರೂ ಕೂಡ ನಾವು ಆಚೆ ಹೋಗ್ತೀವಿ, ಫ್ಯಾಮಿಲಿ ಜೊತೆ ಆಚೆ ಹೋಗ್ತೀವಿ. ಹೋದರೆ ಫ್ಯಾಮಿಲಿ ಜೊತೆ ಹೋಗ್ಬೋದು, ಚೆನ್ನಾಗಿ ನಗ್ತೀವಿ, ವಿಲ್ ಹ್ಯಾವ್ ವೆರಿ ಗುಡ್ ಫನ್, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ನಾನಿವತ್ತು ಖಂಡಿತವಾಗಲೂ ಕೂಡ ಜನಪದ ಗೆಳತಿ ಟೀಮಿಗೆ, ಸುವರ್ಣ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಖಂಡಿತವಾಗಲೂ ಕೂಡ ಎಷ್ಟು ಅದ್ಭುತವಾಗಿರುತ್ತೆ ನಮ್ಮದು, ನಮ್ಮ ಪುನಃ ನಮ್ಮ ಹಳೆ ವಿಷಯಗಳನ್ನು ನೆನೆಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ನಮ್ಗೆ ಗೊತ್ತಿರಲಿಲ್ಲ ನನಗೆ. ರಿಯಲಿ ಇಟ್ಸ್ ಹಾರ್ಟ್ ಟಚಿಂಗ್ ಪ್ರೋಗ್ರಾಮ್ಸ್. ನನಗೆ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ, ನಮ್ಮಿಬ್ಬರಿಗೂ ಖುಷಿಯಾಗಿದೆ. ಇದು ಇವತ್ತಿನ ಜನುಮದ ಗೆಳತಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನುಮದ ಗೆಳತಿಯನ್ನ ಕರ್ಕೊಂಡ್ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.